ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆಂದೇ ಸರ್ಕಾರ ಸಾಕಷ್ಟು ಪ್ರಮಾಣದ ಹಣವನ್ನು ವ್ಯಯ ಮಾಡುತ್ತಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕಾರ್ಯಗತವಾಗಿದೆ ಎಂಬುದನ್ನು ನೋಡಬೇಕಾಗಿರೋದು ಸ್ಥಳೀಯ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು. ಆದರೆ ಇವರೇ ಭಕ್ಷಕರಾದರೆ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಆಗುತ್ತದೆ. ಅಂತೆಯೇ ಇಲ್ಲೊಂದು ಪುರಸಭೆ ಎಡವಟ್ಟು ಮಾಡಿಕೊಂಡಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಮುಗಳಖೋಡ ಪಟ್ಟಣದ ಪುರಸಭೆ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಜಲಕುಂಭ ನಿರ್ಮಾಣದಲ್ಲಾಗಿರೋ ಭಾರೀ ಕಳಪೆ ಕಾಮಗಾರಿ ಬಗ್ಗೆ ಹೇಳ್ತೀವಿ. ಗುತ್ತಿಗೆದಾರ ನಿರ್ಮಿಸಿರುವ ಜಲಕುಂಭದ ಅವ್ಯವಸ್ಥೆ ಇದು. ಜಲಕುಂಭ ನಿರ್ಮಾಣಕ್ಕೆ ಬಳಸಲಾದ ಮರಳು, ಕಡಿ, ಸಿಮೆಂಟ್ ಸಂಪೂರ್ಣ ಕಳಪೆಯಾಗಿದ್ದು ಕಾಟಾಚಾರದ ಕಾಮಗಾರಿ ಮಾಡಿ ಬಿಲ್ ತೆಗೆಯಲಾಗಿದೆ ಅಂತ ಸಾರ್ವಜನಿಕರು ಆರೋಪ ಮಾಡ್ತಾ ಇದ್ದಾರೆ. ಪೈಪ್ಗಳನ್ನು ಸರಿಯಾಗಿ ಜೋಡಿಸಿಲ್ಲ. ಜಲಕುಂಭ ಕೂಡ ಬಿರುಕು ಬಿಟ್ಟು ಸೋರುತ್ತಿವೆ. ಎಲ್ಲ ಜಲಕುಂಭಕ್ಕೆ ಸರಿಯಾದ ಅಳತೆ ಪೈಪ್ ಅಳವಡಿಕೆ ಕೂಡ ಮಾಡಿಲ್ಲ. ಒಂದು ಜಲಕುಂಭಕ್ಕೆ 40ರಿಂದ 60 ಸಾವಿರ ರೂಪಾಯಿ ನಿಗದಿ ಇದ್ದರೂ ಹಣವನ್ನು ಸರಿಯಾಗಿ ಬಳಕೆ ಮಾಡದೆ ಸ್ವಾಹ ಮಾಡಿದ್ದಾರೆ ಎಂದು ಗುತ್ತಿಗೆದಾರರ ಮೇಲೆ ಆರೋಪ ಮಾಡಲಾಗ್ತಾ ಇದೆ. ಈ ಕಾಮಗಾರಿಯ ಸಂಪೂರ್ಣ ಮೇಲ್ವಿಚಾರಣೆ ಪುರಸಭೆ ಇಂಜಿನಿಯರ್ ಅವರದ್ದಾಗಿರುತ್ತೆ. ಆದರೆ ಇಂಜಿನಿಯರ್ ಚೌಗ್ಲಾ ಕೂಡ ಕಳಪೆ ಕಾಮಗಾರಿಗೆ ಕುಮ್ಮಕ್ಕು ನೀಡಿ ಲಕ್ಷಗಟ್ಟಲೆ ಜನರ ತೆರಿಗೆ ಹಣವನ್ನ ಗುಳುಂ ಮಾಡಿದ್ದಾರೆ. ಇಂಜಿನಿಯರ್ ಹಾಗೂ ಗುತ್ತಿಗೆದಾರ ಬಳಿ ಏನಾದ್ರೂ ಮಾಹಿತಿ ಕೇಳಿದ್ರೆ ಉಡಾಫೆ ಉತ್ತರ ಕೊಡುತ್ತಿದ್ದಾರೆ. ಇವರಿಗೆ ಲಿಖಿತ ರೂಪದಲ್ಲಿ ಅರ್ಜಿ ಬರೆದು ಕೊಟ್ರೆ ಮಾಹಿತಿ ಕೊಡ್ತಾರಂತೆ, ಇಲ್ಲವಾದ್ರೆ ಮಾಹಿತಿ ಕೊಡೋದಿಲ್ಲ. ಮಾಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡೋದು ಗೊತ್ತಿಲ್ಲ ಇವರಿಗೆ. ಈ ಕುರಿತು ಯೋಜನೆ ಮೇಲಾಧಿಕಾರಿಗಳು ಗಮನ ಹರಿಸಬೇಕು. ಯಾರಿಗೆ ಮಾಹಿತಿ ಕೊಡಬೇಡಿ ಅಂತ ಪುರಸಭೆ ಸಿಬ್ಬಂದಿಗೆ ಆವಾಜ್ ಹಾಕ್ತಾನಂತೆ. ಈ ಇಂಜಿನಿಯರ್ ಇಲ್ಲಿ ಕಂಪ್ಯೂಟರ್ ಆಪರೇಟರ್ ನಿಂದ ಹಿಡಿದು ಯಾರೊಬ್ಬರು ಮಾಹಿತಿಯನ್ನ ಕೊಡೋದೇ ಇಲ್ಲ. ಸಾರ್ವಜನಿಕರಿಂದ ತೆರಿಗೆ ಹಣದಿಂದ ಬದುಕುವ ಇವರಿಗೆ ಕಿಂಚಿತ್ತು ಮಾನ ಮರ್ಯಾದೆ ಬೇಡವೆ? ತಕ್ಷಣವೇ ಮೇಲಾಧಿಕಾರಿಗಳು ಈ ಕಳಪೆ ಮಾಡಿರುವ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ಅವರ ವಿರುದ್ಧ ಕ್ರಮ ಜರುಗಿಸುವುದರ ಮೂಲಕ ಆದಂತಹ ಅನ್ಯಾಯಕ್ಕೆ ನ್ಯಾಯ ದೊರಕುತ್ತಾ ಕಾದು ನೋಡಬೇಕಾಗಿದೆ. ಇಂಥ ನೀರು ತುಂಬ್ಕೊಳ್ಳಿಲ್ಲಪ್ಪ, ಬರ್ಲಿಲ್ಲ ಮಾಡಂದ್ರ ಒಟ್ಟ ನೀರು ತೆಗೀರಂದ್ರ. ಅಯ್ಯೋ ಹೇಳ ಏನೇನಾಗೈತಿ ನೋಡ್ರಿ, ಅದನ್ನ ಟಾಕಿ ಚಲೋ ಕಟ್ಟಿಲ್ರಿ, ಇವರು ಕಟ್ಟ್ಯಾರ್ರಿ. ಮತ್ತ ನಮಗ್ ಹೆಂಗ್ ನೋಡ್ರಿ ಬಡ್ರ ಮಂದಿ ಹೆಂಗ್ ಮಾಡಿದ್ರಿ ಹೆಂಗ್ ನೋಡ್ರಿ ಬಾಬಾ ಹೇಳ್ರಿ. ಒಂದಿಟ ಚಲೋ ತಂಗ ಕಟ್ಟಿ ಹೋಗ್ರಿ ಕೈ ಮುಗಿತೀವಿ ನಾವ. ನೋಡ್ರಿ ಆ ಟಾಕಿ ಎಲ್ಲ ಕುಲಾಗ್ಯಾವ್ರಿ ಪೈಪ್ಗಳು. ಅದು ಕಟ್ಟಿ ಹೊಡೆದನ ಹತ್ರ ಅದು ಕಟ್ಟಿ ಅದ ಕಟ್ಟಿದ ಮರ್ದಿನ ಹೊಡೆದತ್ರಿ. ಅದು ಅವ್ರ ಹೊಡೆದೋಗ್ಯಾರ ಅದನ್ನ ಟಾಕಿ ಇಟ್ಟ ಹೊಡೆದೋಗ್ಯಾರ. ಮತ್ತೆ ಅಲ್ಲಿ ಇನ್ನೊಂದು ಅಲ್ಲಿ ಒಂದು ಪೈಪ್ ಕುಣಿಸೋದಿತ್ರಿ, ಇಲ್ಲೊಂದು ಪೈಪ್ ಕೊಡ್ತಿರತ್ರಿ. ಒಂದು ಪೈಪ್ನು ಕೊಟ್ಟಿಲ್ರಿ ನಮಗಲ್ಲಿ. ಎಷ್ಟು ಪೀಸ್ ಹಾಕ್ಯಾರ ಇಲ್ಲಿ? ಮೂರು ಹಾಕ್ಯಾರ ನೋಡ್ರಿ. 3 ಹಾಕ್ಯಾರ. ಇಲ್ಲಿ ಒಂದು ಇದಕ್ಕೆ ಒಂದು ಇದನ್ನ ಕೊಡ್ತಾ ಇರ್ತಲ್ರಿ ಪೈಪ್. ಮತ್ತೆ ಅಲ್ಲಿ ಏನ್ ಚಲೋ ಕಟ್ಟಾರಲ್ರಿ ಲಸಮನ ಮನಿ ಮಂದ. ಮತ್ತೆ ನಾವು ಕಲ್ಲು ಕೊಡ್ತೀವಪ್ಪ, ಕಲ್ದಾವತ್ತ ಹೇಳಿದ್ರಿ ಬಾಬಾ ಹೇಳೋಣ. ಮತ್ತೆ ಅವ್ರು ಹೆಂಗ್ ಮಾಡ್ಯಾರ ನೋಡ್ರಿ. ಕಲ್ಲು ನೀವ್ ಯಾಕೆ ಕೊಡ್ತೀವಿ? ಕಲ್ಲು ಅವ್ರ ತಂದು ಕಟ್ಟಬೇಕು. ಇಲ್ರಿ ಕಲ್ಲು ಇದ್ದು ರೀ, ಅವ್ರು ಕಟ್ ಅಂದ್ರು ನಾವು ನಾಯಕ ತಂದು ಹೋಗ್ಯಾರ. ಅವ್ರು ಏನೋ ಇದ್ರವ್ರ ಆತ್ ನೋಡ್ರಿ, ಚಿಂತಿಲ್ಲ ಅವ್ರ. ನಾ ಕಣ್ಣು ಆಪರೇಷನ್ ಮಾಡ್ಕೊಂಡು ಒಳಗೆ ಕೂತೇನ್ರಿ ನಾ. ಮತ್ತೆ ಚಲೋ ತಂಗ ಕಟ್ಟಿ ಹೋಗ್ರಿಪ್ಪ ಅಂತ ಹೇಳಿ ಹ್ಞೂ ಆಯ್ತಂದ ಒಬ್ಬಾಕಿ ಹೆಂಗಸ್ ಮಂದಿ ಎತ್ತಾರ ಪಿತ್ತಾರ ಮಾಡಿ ಕಳ್ಸ ಹೋಗ್ಯಾರ ನೋಡ್ರಿ. ಹಿಂಗೆ ಮಾಡ್ಯಾರ ನೋಡಿ ಬಾಬಾ ಹೆಂಗೆ ಮಾಡ್ತೆ. ತಮ್ಮ ಹೆಸರು ರೀ? ಏನ್ರಿ ನಿಮ್ಮ ಹೆಸರು ಏನು? ನಮ್ಮ ಹೆಸರು ಎಲ್ಲವ್ರಿ. ಹಾಂ. ಅಡ್ರೆಸ್? ಹೊಸೂರು ರೀ. ಹೊಸೂರು.